ಅವರೆಲ್ಲರೂ ಕೂಡ ಗೌರವನ ಸಲ್ಲಿಸುವಂತ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕಾದ್ದು ನಮ್ಮ ಕರ್ತವ್ಯ. ಸೊ ಅದೇ ವೇದಿಕೆಯಲ್ಲಿ ಎಷ್ಟು 10:15 ಗಂಟೆಗೆ 10:30 ಬೇಕಾದ್ರೆ 10:15 ಗಂಟೆಗೆ ನಾನು ಎಲ್ಲ ನಾಯಕರುಗಳು ಯಾರು ಬೆಂಗಳೂರಿಂದ ಬಂದಿದ್ದೀರಿ, ಹೊರಗಡೆಯಿಂದ ಬಂದಿದ್ದೀರಿ, ರಾಜ್ಯದ ಮೂಲೆಯಿಂದ ಬಂದಿದ್ದೀರಿ, ತಾವಿದ್ದು ಆ ಒಂದು ಸಭೆಯಲ್ಲಿ ಗೌರವನ ಸಲ್ಲಿಸುವಂತ ಒಂದು ಸಭೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಅಂತ ಹೇಳಿ ನಾನೆಲ್ಲರೂ ಕೂಡ ನಾವು ಪ್ರಾರ್ಥನೆಯನ್ನ ನಾವು ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಪ್ರೋಟೋಕಾಲ್ ನಮ್ಮ ಟೀಮ್ ಏನಿದೆ ಕೆಪಿಸಿಸಿ ಅವರು ನಾವು ಹೊರಗಡೆಯಿಂದ ಸುಮಾರು ಈಗಾಗಲೇ 140 ಜನ ಎಂಪಿಗಳು ಬಂದಿದ್ದಾರೆ, ಲೀಡರ್ಸ್ ಬಂದಿದ್ದಾರೆ. ಎಲ್ಲರೂ ಕೂಡ ಅವ್ರು ಹೋಗುವವರೆಗೂ ಕೂಡ ನೀವು ಅವರ ಏನು ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕಾಗಿದೆ. ಅವರ ಗೌರವದಿಂದ ಕಳಿಸುವವರು ಕೂಡ ಅವ್ರನ್ನ ನೀವು ಎಲ್ಲ ನೋಡ್ಕೊಳ್ಬೇಕಾಗ್ತದೆ. ಸೊ ಅದರಿಂದ ನೀವು ಯಾರು ಕೂಡ ಮಧ್ಯೆ ಅವ್ರನ್ನ ಬಿಟ್ಟು ಹೋಗಬಾರ್ದು, ಅದನ್ನ ಮುಂದುವರಿಸಬೇಕು. ಕೊನೆ ಫ್ಲೈಟ್ ಅವ್ರ ಹಚ್ಚೋವರೆಗೂ ಅವ್ರ ಊರಿಗೆ ತಲುಪೋವರೆಗೂ ಕೂಡ ನೀವು ಅವ್ರನ್ನ ಮೊದಲಿಂದ ಏನು ನಿಮ್ಗೆ ಜವಾಬ್ದಾರಿ ವಹಿಸಿದ್ದು ಆ ಕೆಲಸನ ಮುಂದುವರಿಸಬೇಕು. ಮತ್ತು ನಾವೀಗಾಗಲೇ ಇಂಡಿಗೋ ಹತ್ರ ಮಾತಾಡ್ತಾ ಇದ್ದೀನಿ, ದೆಹಲಿಗೂ ಕೂಡ ನಾನು ಮಾತಾಡ್ತಾ ಇದ್ದೀನಿ. ಸಾಯಂಕಾಲ 5 ಗಂಟೆ ಇದ್ದಂತ ಫ್ಲೈಟ್ ನ ಪ್ರಿಪೋನ್ ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅದು ಸದ್ಯದಲ್ಲೇ ನಾನು ಎಲ್ಲರಿಗೂ ಕೂಡ ತಿಳಿಸ್ತೇನೆ, ನಿಮ್ಮೆಲ್ಲರೂ ಕೂಡ ತಿಳಿಸ್ತೇನೆ. ಸಂಬಂಧಪಟ್ಟಂತ ಎಲ್ಲ ಎಂಪಿಸ್ ಯಾರು ಇಲ್ಲಿದ್ದಾರೆ, ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಯಾರಿದ್ದಾರೆ, ಪಿಸಿಸಿ ಪ್ರೆಸಿಡೆಂಟ್ಸ್ ಯಾರಿದ್ದಾರೆ, ವಿಶೇಷವಾಗಿ ನಮ್ಮ ಕಾರ್ಯದರ್ಶಿಗಳು ಯಾರು ಇದ್ದಾರೆ, ಎಲ್ಲರಿಗೂ ಕೂಡ ನಮ್ಮ ಚೀಫ್ ಮಿನಿಸ್ಟರ್ಸ್ಗೆ ಗೊತ್ತೇ ಆಗ್ತದೆ. ಬೇರೆಯವರು ಕೂಡ ಎಲ್ಲರೂ ಕೂಡ ನೀವು ತಿಳಿಸಬೇಕಾಗ್ತದೆ. ನಾನು ಕೂಡ ಎಷ್ಟೊತ್ತಿಗೆ ಫ್ಲೈಟ್ ಬರ್ತದೆ, ಏನು ಅಂತ ವ್ಯವಸ್ಥೆಯನ್ನು ನಾವು ಮಾಡಿದೀವಿ ಅಂತ ತಿಳಿಸ್ತಾ ಇದ್ದೀನಿ. ತಾವೆಲ್ಲ ನಮ್ಮ ಕಾರ್ಯಕರ್ತರು ನಾನು ಮನವಿ ಮಾಡ್ಕೊಳ್ತೇನೆ, ನಮ್ಮ ಲೀಡರ್ಸ್ ಮನವಿ ಮಾಡ್ಕೊಳ್ತೇನೆ, ಕೆಪಿಸಿ ಆಫೀಸರ್ಸ್ ಮನವಿ ಮಾಡ್ಕೊಳ್ತೇನೆ, ನಮ್ಮ ಶಾಸಕರುಗಳಿಗೆ ಮಂತ್ರಿಗಳಿಗೂ ನಾನು ಮನವಿ ಮಾಡ್ಕೊಳ್ತೇನೆ. ಅವ್ರನ್ನ ಯಾವ ರೀತಿ ನಾವು ಗೌರವದಿಂದ ಕರ್ಕೊಂಡು ಬಂದೋ ಅದೇ ರೀತಿ ವಾಪಸ್ಸು ಅವ್ರನ್ನ ದೆಹಲಿಗೆ ಹೋಗ್ತಾರೋ, ಊರಿಗೆ ಹೋಗ್ತಾರೋ, ಎಲ್ಲರೂ ಕೂಡ ಎಂಪಿಸ್ ಎಲ್ಲ ಬಹುಶಃ ದೆಹಲಿಗೆ ಹೋಗ್ಬೇಕಾದಂತ ವ್ಯವಸ್ಥೆ ಮಾಡಬೇಕಾಗ್ತದೆ. ಅದಕ್ಕೆ ನಾನು ಸಿದ್ಧತೆಯನ್ನು ನಾನು ಮಾಡ್ಕೊಳ್ತೇನೆ. ದಯವಿಟ್ಟು ತಾವೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ. ಸರ್, ನೀವೇನಾದ್ರೂ ದೆಹಲಿಗೆ ಹೋಗ್ತಾ ಇದ್ದೀರಾ? ಒಂದು ವಾರ ಇದೆ. ನಾಳೆ ಸರ್ಕಾರಿ ಕಚೇರಿಗಳೆಲ್ಲ ನಾಳೆ ಸರ್ಕಾರ ಈಗಾಗಲೇ ನಾವು ಗೌರವನ ಸಲ್ಲಿಸಬೇಕಾಗಿದೆ. ಸರ್ಕಾರ ರಜೆ ಘೋಷಣೆ ಮಾಡಿದೆ. ಸೊ ಆ ದೃಷ್ಟಿಯಿಂದ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ರದ್ದಾಗಿದೆ. ಸರ್ಕಾರಿ ಕಾರ್ಯಕ್ರಮಗಳನ್ನ ಮತ್ತು ನಮ್ಮ ಪಕ್ಷದ ಕಾರ್ಯಕ್ರಮ ಇದೊಂದು ಮಾರ್ನಿಂಗ್ ಒಂದು ಬಿಟ್ರೆ ಮಿಕ್ಕಿದೆಲ್ಲ ಕಾರ್ಯಕ್ರಮಗಳನ್ನ ನಾವು ರದ್ದು ಮಾಡುವಂತ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ಒಂದು ವಾರ ಏನು ಸರ್ಕಾರ ಶೋಕ ಆಚರಣೆ ಮಾಡಬೇಕು ಅಂತಿದೆ ಅದನ್ನು ನಾವು ಯಥಾಸ್ಥಿತಿ ನಾವು ಮುಂದುವರಿಸ್ತೇವೆ. ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಏನಿದೆ ಅದನ್ನ ನಾನು ಬೆಳಗ್ಗೆ ಚೀಫ್ ಮಿನಿಸ್ಟರ್ ಹತ್ರ ನಾನು ಮಾತಾಡ್ಬಿಟ್ಟು ನಾನು ಮತ್ತೆ ನಿಮಗೆ ನಾನು ಏರ್ಪಾಟನ್ನು ತಮಗೆ ತಿಳಿಸ್ತೀನಿ. ಯಾಕೆಂದ್ರೆ ಬಹಳ ಸಾರ್ವಜನಿಕರು ಇದ್ರ ಬಗ್ಗೆ ಬಹಳ ತರಾತುರಿಯಿಂದ ಲಕ್ಷಾಂತರ ಜನ ಬಂದು ನೋಡ್ತಾ ಇದ್ದಾರೆ. ಆ ವಿಚಾರದಲ್ಲಿ ಏನಿದೆ ಅನ್ನೋದನ್ನ ನಾನು ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ನಿಮಗೆ ಮುಂದಕ್ಕೆ ನಾನು ತಿಳಿಸ್ತೇನೆ. ಸರ್, ನೀವೇನಾದ್ರೂ ನಾಳೆ ಹೋಗ್ತಾ ಇದ್ದೀರಾ ದೆಹಲಿಗೆ? ಖಂಡಿತ ನಾನು ಪಕ್ಷದ ಒಬ್ಬ ಅಧ್ಯಕ್ಷರಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ, ಕೆಲವೆಲ್ಲ ನಮ್ಮ ಸೀನಿಯರ್ ಲೀಡರ್ಸ್ ಎಲ್ಲರೂ ಕೂಡ ಹೋಗ್ಬೇಕಾಗ್ತದೆ. ಬಹುತೇಕರು ಲೀಡರ್ಸ್ ಎಲ್ಲರಿಗೂ ಪರಿಚಯ ಇರೋರು, ಅವರು ನಾವೆಲ್ಲ ಒಂದು ಕೈ ಕೆಳಗಡೆ ಕೆಲಸ ಮಾಡಿರೋರು, ನಾವೆಲ್ಲ ಖಂಡಿತ ಹೋಗ್ಬೇಕಾಗ್ತದೆ. ಅದಕ್ಕೆ ಸಪರೇಟ್ ಆಗಿ ವ್ಯವಸ್ಥೆನ ನಾವು ಚೀಫ್ ಮಿನಿಸ್ಟರ್ ಮಾತಾಡ್ಬಿಟ್ಟು ನಿಮಗೆ ತಿಳಿಸ್ತೇವೆ. So I am very sorry to inform all of you, our Padma Vibhushan Dr. Manmohan Singh is no more. It was a very great important occasion that we all are trying to celebrate. We had organized an important event in the history of Belagavi and the Congress Party. This was a moment which would create a history remembering Gandhiji and his contribution to this nation. Today all of you know that we have lost our great leader, the former Prime Minister, the former ACC President, economist, who have been served this country, gave a lot of strength into all sections of the society. He is no more. We had organized Jai Babu, Jai Bhim, Jai Samvidhan rally tomorrow. And now all my leaders
three important leaders, my General Secretary, organization, our ACC President, Mallikarjun Kharge, Rahul ji, and ACC General Secretary, Organization Venugopal. Three of them just left to Delhi immediately on a special aircraft. And we are trying to arrange for all other MPs also, because all the senior leaders are here. Almost more than 500 leaders across the nation have come here. So we are trying to make them arrangements tomorrow morning. In the midnight, we can't make any arrangements to them. But I am appealing to all my leaders who are here, are doing their protocol duty and serving them, who have to take care of them till they leave the city. So the program which has been organized tomorrow stand cancelled in the honor of our great leader. At 10:30, all of us who are here, I request all of them to join us. We will have to do our prayers and the morning in the CPN grounds. I appeal to all the leaders of Belgaum and who have been here in Belgaum to participate in the morning program. The government has already declared a 7-day morning, and tomorrow will be the holiday to be declared. Myself and my Chief Minister and all my colleagues, many of us are colleagues, we are leaving to Delhi to participate in that final funeral of our leader. Thank you. Thank you. ನಾಳೆ CM ಎಷ್ಟೊತ್ತಿಗೆ ಭೇಟಿ ಆಗ್ತಾರೆ?